ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮಿ, ಮೈಗೆಲ್ಲ ಎಣ್ಣೆ ತಿಕ್ಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮೈಯೆಲ್ಲ ಹಗೂರ ಆಗಂಗೆ ಮಾಡ್ಬಿಟ್ಟಿದ್ದಿ ಕಣಮ್ಮಿ. ಹೂ ಕಣವ, ನನಗೂ ಬೆನ್ನ ಗಟ್ಟಿಯಾಗಿ ತಿಕ್ಬಿಟ್ಟೆ ನೀನು. ತಿಕ್ಕಿರೋದಕ್ಕೆ ಬೆನ್ನೆಲ್ಲ ಯಪ್ಪ ಅನ್ನುವಂಗಾಗದೆ. ನಿನ್ ಕೈ ಗುಣನೇ ಹಂಗದೆ ನೋಡು. ಈ ಯುಗಾದಿ ಹಬ್ಬದಲ್ಲಿ ದೇವ್ರು ನಮಗೆಲ್ಲ ಒಳ್ಳೇದು ಮಾಡ್ಬಿಟ್ರೆ ಸಾಕಪ್ಪ. ಎಲ್ಲಿ ಒಳ್ಳೇದಾಯ್ತದ್ಲ, ಮನೆಗೆ ಬಂದು ಮಕ್ಕರ್ಸ್ಕೊಂಡಿಲ್ವಾ ದೃಷ್ಟಿಗೊಂಬೆ? ಏನೋ ನಮ್ಮ ಸಿದ್ದೇಗೌಡ ಆಸೆ ಪಟ್ಟ ಅಂತ ಈ ದೃಷ್ಟಿಗೊಂಬೆನ ಮನೆಗೆ ಸೇರ್ಸ್ಕೊಂಡಿವ್ನಿ. ಇಲ್ಲಾಂದ್ರೆ ಈ ಹಬ್ಬದ ದಿವಸ ಇವನು ಸೇರ್ಸ್ಕೊತಿದ್ನೆ. ನಮ್ಮ ಮನೆ ದೇವರು ಯಾರ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳ್ದೇ ಇರೋ ಥರ ಕಾಪಾಡ್ಬಿಟ್ರೆ ಸಾಕಪ್ಪ. ಸಿಂಚು, ಹೆಂಗೂ ಬಂದಿದೀಯಾ, ನಾಳೆ ಹೊಸ್ತೊಡ್ಕೊ, ಅದನ್ನ ಮುಗಿಸ್ಕೊಂಡು ಹೋಗವ. ಇದೇನವ ಹಿಂಗ್ ತಮಾಷೆ ಮಾಡ್ತಿದ್ದಿ? ವರ್ಷದಕ್ಕೆ ಮುಗಿಸ್ಕೊಂಡು ಹೋದಾರ ಅವರು? ಇಲ್ಲ, ಅವ್ರ ಮನೇಲಿ ನೀರು ಮಜ್ಜಿಗೆ ಪಾನ್ಕಾಯಿ ಹೆಸರು ಬೇಳೆ ಬಿಟ್ರಿ ಏನ್ ಸಿಕ್ಕತ್ತು? ಮುಗಿಸ್ಕೊಂಡು ಹೋಯ್ತಾರೆ ಅಲ್ಲೇನವ? ಹರಿ ಬಾ. ಅಕ್ಕ ಬಾವಾ, ನಾನು ಏನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟೆ. ಅಪ್ಪಾಜಿ ಯಾಕಪ್ಪಾಜಿ ಬಾವು ನಂಗಾಡ್ಕೊಂಡಿರಿ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗುಳ್ದೆ. ನೀನ್ ಅವಾಗ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಅವಾಗ ಅವಮಾನ ಆಗ್ಲಿಲ್ಲ. ಈಗ ಅಪ್ಪಯ್ಯ ಒಂದ್ ಮಾತಂದಿದ್ಕೆ ಬೇಜಾರಾಗ್ಬಿಡ್ತು. ಹೂಕಡ್ಲ ಮರ್ಗೌಡ ಅಲ್ಲ, ನಮ್ ಸಿದ್ದೇಗೌಡಂಗೆ ಈಗ ಬಾವನ ಮೇಲೆ ಪ್ರೀತಿ ಆಗ್ಬಿಟ್ಟು ಇಟ್ಕೊಂಡ್ಲ. ಹಾಗೆಲ್ಲ ಏನೂ ಇಲ್ಲ. ನಾವೇ ಅವ್ರನ್ನ ಹಬ್ಬಕ್ಕೆ ಕರೆದು ಅವಮಾನ ಮಾಡೋದು ಯಾಕಪ್ಪಾಜಿ? ಸಿದ್ದು ಹೇಳ್ತಾರೆ ಸರಿಯಾಗಿದೆ. ಅಳಿ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು ನೋಡಿ. ಇವತ್ತು ಹಬ್ಬ, ದಯವಿಟ್ಟು ನೀವಿಬ್ರು ಸುಮ್ಮನೆ ಇದ್ಬಿಡಿ. ಆಯ್ತ್ಕಂಡ್ ಬಿಡಮ್ಮಿ, ಆ ದೇವ್ರ ಮನೆಯಲ್ಲಿ ಉತ್ಸವ ಮೂರ್ತಿ ಕೂತಿರೋ ಥರ ನಾನು ಸುಮ್ಕೆ ಕೂತ್ಕೊಂಡ್ಬಿಡ್ತೀನಿ, ಸರಿಯೇ? ಬೇಡ, ನಮ್ಗೆ ಕುಂತ್ಕೊಂಡ್ ತಿನ್ನಕ್ ಬರಕಿಲ್ಲ, ನಾವು ಸಹಾಯ ಮಾಡ್ತೀವಿ. ಕೊಡ್ಲಾ? ಅಕ್ಕ, ನೀ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.